ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನದ ಎಲ್ಲ ಶಿವಶರಣೆಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಈ ದಿನದ ವಚನ ಮಂಥನವನ್ನು ನೋಡೋಣ. ಈ ದಿನದ ವಚನ ಹೀಗಿದೆ: ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಇದು ಯಾರ ವಚನ? ಅಪ್ಪ ಬಸವಣ್ಣನವರ ವಚನ. ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಅಂದ್ರೆ ನಾವೆಲ್ಲವೂ ಕೂಡ ಆಧ್ಯಾತ್ಮ ಅಂತಂದ್ರೆ ಹೇಗೆ ವೇದ ಶಾಸ್ತ್ರ ಉಪನಿಷತ್ತುಗಳಲ್ಲಿ ಹೇಳ್ತಾ ಬಂದುಬಿಟ್ರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ ಮಾತುಗಳನ್ನು ಅಲ್ಲಿ ಹೇಳ್ತಾ ಬಂದರು. ಅಂದರೆ ಚಿಕ್ಕವನಿದ್ದಾಗ ವಿದ್ಯೆಯನ್ನು ಕಲಿಬೇಕು, ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಗುರುಕುಲಗಳಲ್ಲಿದ್ದು ವಿದ್ಯೆಯನ್ನು ಕಲಿಬೇಕು. ಅದಾದ ನಂತರ ಗೃಹಸ್ಥಿಯಾಗಿ ಮದುವೆಯಾಗಿ ಸಂಸಾರವನ್ನು ಮಾಡಬೇಕು. ಅದಾದ ಮೇಲೆ ವಾನಪ್ರಸ್ಥ ಅಂದರೆ ಇರುವ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ಒಂದಷ್ಟು ಆಗ ಆ ಸತ್ಯದ ಹುಡುಕಾಟದಲ್ಲಿ ತೊಡಗಬೇಕು. ಅದಾದ ಮೇಲೆ ಸನ್ಯಾಸ ಅಂದರೆ ಎಲ್ಲವನ್ನ ಬಿಟ್ಟು ಒಬ್ಬ ಪರಮಾತ್ಮನಲ್ಲಿ ಶರಣಾಗಬೇಕು ಅನ್ನುವಂಥದ್ದು ಮೊದಲಿನಿಂದ ಬಂದಿರುವಂಥ ಪದ್ಧತಿ ಇತ್ತು. ಆದರೆ ಇಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಮೊದಲ ಆದ್ಯತೆ ಆ ಶಿವನನ್ನು ನೆನೆಯುವುದಕ್ಕೆ. ಈ ಜೀವ ಮತ್ತು ಜೀವನ ಇರುವುದೇ ಆ ಶಿವಪಥವನ್ನು ಅರಿಯುವುದಕ್ಕೆ, ಶಿವನನ್ನ ಕೂಡುವುದಕ್ಕೆ, ಶಿವ ಅನುಭವ ಮಾಡುವುದಕ್ಕೆ. ಈ ಸತ್ಯವನ್ನು ಸರ್ವರಿಗೂ ತಿಳಿಸುವ ಉದ್ದೇಶದಿಂದ ಶಿವಾನುಭವ ಮಂಟಪವನ್ನು ಸ್ಥಾಪಿಸಿದರು ಅಪ್ಪ ಬಸವಣ್ಣ. ಅಂದರೆ ಇಲ್ಲಿ ಏನೇನೋ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸನ್ಯಾಸ ಅಥವಾ ಶರಣಾಗತಿ ಅಥವಾ ಪರಮಾತ್ಮನ ನೆನಪಲ್ಲಿ ಶಿವ ಅಂತ ಕೂಡೋದು ಅನ್ನುವಂಥ ಒಂದು ಕಾಲ, ಅದು ಒಂದು ಪರಂಪರೆ, ಒಂದು ಇತಿಹಾಸ ಬಹಳ ಸುದೀರ್ಘವಾಗಿ ನಡೆದುಕೊಂಡು ಬಂದಿತ್ತು. ಅದಕ್ಕೆ ಈ ವಚನವನ್ನು ಬರೀತಾರವರು. ಆಧ್ಯಾತ್ಮ ಅಂತನ್ನೋದಕ್ಕೆ, ಶಿವನನ್ನು ಒಲಿಸಿಕೊಳ್ಳೋದಕ್ಕೆ, ಶಿವನನ್ನು ಸ್ಮರಿಸುವುದಕ್ಕೆ, ಶಿವನಿಗೆ ಶರಣಾಗುವುದಕ್ಕೆ ಅದಕ್ಕೆ ವಯಸ್ಸಾಗಬೇಕು, ಸಂಸಾರ ಮುಗಿದಿರಬೇಕು. ಆಮೇಲೆ ನಾನು ಶಿವನನ್ನು ನೆನೆತೀನಿ ಅನ್ನುವಂಥದ್ದಲ್ಲಪ್ಪ. ಹುಟ್ಟಿದ ಕ್ಷಣದಿಂದ ಈ ಜೀವ ಮತ್ತು ಜೀವನ ನಿನಗೆ ಸಿಕ್ಕಾಗ ಆ ಕ್ಷಣದಿಂದಲೇ ನೀವು ಎಷ್ಟು ಸಾಧ್ಯ ಆಗುತ್ತೆ, ಅರಿವಿಗೆ ಬಂದ ಕ್ಷಣದಿಂದಲೇ ಶಿವನನ್ನ ಸ್ಮರಣೆ ಮಾಡುವಂತಹ ಒಂದು ಅವಕಾಶ ನಿನಗಿದೆ. ಶಿವನನ್ನ ಒಲಿಸಿಕೊಂಡು ಶಿವನಿಗೆ ಶರಣಾಗಿ ಬದುಕೋದ್ರಲ್ಲಿ ಸಾರ್ಥಕತೆ ಇದೆ. ಇದಕ್ಕಾಗಿ ಯಾವುದೇ ವಯೋಮಾನದ ಕಂಡೀಷನ್ಗಳಿಲ್ಲ, ಯಾವುದೇ ವಿದ್ಯೆಯ ಕಂಡೀಷನ್ಗಳಿಲ್ಲ, ಯಾವುದೇ ಅನುಭವದ ಕಂಡೀಷನ್ಗಳಿಲ್ಲ. ಇದಕ್ಕೆ ಯಾವುದೇ ರೀತಿಯ ಔಪಚಾರಿಕ ನಿಯಮಗಳಿಲ್ಲ. ಮನುಷ್ಯರಾಗಿ ಹುಟ್ಟಿದ ನಾವು ಯಾರು ಬೇಕಾದರೂ, ಸ್ತ್ರೀ ಆಗಲಿ ಪುರುಷ ಆಗಲಿ, ಬಡವರಾಗಲಿ ಶ್ರೀಮಂತರಾಗಲಿ, ರಾಜನೇ ಇರಲಿ ಪ್ರಜನೇ ಇರಲಿ, ಮಕ್ಕಳೇ ಇರಲಿ ವಯೋವೃದ್ಧರೇ ಇರಲಿ, ಯಾರು ಬೇಕಾದರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೀವು ಆ ಶಿವನ ಸ್ಮೃತಿಯಲ್ಲಿ ಬರಲಿಕ್ಕೆ ಅವಕಾಶ ಇದೆ ಮತ್ತು ಅದೇ ಅನಿವಾರ್ಯವೂ ಕೂಡ. ಶಿವನನ್ನ ಸ್ಮರಣೆ ಮಾಡಿ ಜೀವನ ಸಾರ್ಥಕ ಮಾಡಿಕೊಳ್ಳೋದ್ರಲ್ಲಿಯೇ ಆನಂದ ಇದೆ ಹೊರತಾಗಿ ಎಲ್ಲ ಮುಗಿದ ಮೇಲೆ ಶಿವನ ಸ್ಮರಣೆ ಮಾಡುವಂಥದ್ದಲ್ಲಪ್ಪ. ಚಿಕ್ಕ ವಯಸ್ಸಿನಲ್ಲಿಯೇ, ಎಳೆಯ ವಯಸ್ಸಿನಲ್ಲಿ 3 ವರ್ಷದ ಬುದ್ಧಿ 100 ವರ್ಷದ ತನಕ
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎನ್ನುವಂಥ ನಾಣ್ಣುಡಿಯಂತೆ ಈಗ ಬೇಕಿಲ್ಲದ ಎಲ್ಲ ಸಂಸಾರದ ದೇಹಾಭಿಮಾನದ ವಿಕಾರದ ವಿಲಾಸಿತನದ ಎಲ್ಲವನ್ನ ಹಚ್ಚಿಕೊಂಡು ಮೆತ್ತಿಕೊಂಡು ಅದಾದಮೇಲೆ ಶಿವನಾಮ ಸ್ಮರಣೆ ಮಾಡ್ತೀನಿ ಅಂದ್ರೆ ಅದು ಹೆಂಗೆ ಸಾಧ್ಯ ಆಗ್ತದೆ? ಹಾಗಾಗಿ ಮೊದಲಿಗೆ ನೀವು ಇವಾಗಲೇ ಈ ಒಂದು ಸತ್ ಸಂಸ್ಕಾರವನ್ನು ಕೊಡದೆ ಎಲ್ಲ ವಿಲಾಸಿತನದ ವಿಕಾರದ ಸಂಸ್ಕಾರಗಳಲ್ಲಿ ಮುಳುಗಿ ಆಮೇಲೆ ಒಮ್ಮೆಲೆ ಶಿವನ ನೆನಪು ಮಾಡ್ತೀನಿ ಅಂದ್ರೆ ಅದು ಅಷ್ಟು ಅಳವಲ್ಲ, ಅದು ಯಾರಿಗೂ ಸಾಧ್ಯವೂ ಇಲ್ಲ. ಅದಕ್ಕೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ನೋಡಿದ್ರೆ ಅವತ್ತಿನ್ನೂ ಚೆನ್ನಾಗೇ ಬದುಕ್ತಾ ಇದ್ರು, ಆರೋಗ್ಯವಂತರಿದ್ರು, ಒಳ್ಳೆ ಆಹಾರ ಸಿಕ್ತಿತ್ತು, ಒಳ್ಳೆ ಗಾಳಿ, ಒಳ್ಳೆ ನೀರು ಇತ್ತು, ಒಳ್ಳೆ ಒಂದು 80, 90, 100 ವಯಸ್ಸಿನ ತನಕ ಬದುಕ್ತಂಥ ಸಮಯದಲ್ಲಿ ಅಪ್ಪ ಬಸವಣ್ಣ ಈ ಮಾತು ಹೇಳ್ತಾರೆ. ನೆರೆ ಕೆನ್ನೆಗೆ ಅಂದರೆ ಒಂದಷ್ಟು ನೆರೆ ಕೂದಲು ಕೆನ್ನೆ ಮೇಲೆ ಬಂದ ಮೇಲೆ ವಯಸ್ಸಾದ ಮೇಲೆ ಅಂತಲ್ಲ, ಅದಕ್ಕಿಂತ ಮುಂಚೆ ವಯಸ್ಸಿದ್ದಾಗ, ತರುಣರಾಗಿದ್ದಾಗ, ಶಕ್ತಿವಂತರಾಗಿದ್ದಾಗ, ಉತ್ಸಾಹ ಇದ್ದಾಗ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಶಿವನನ್ನು ಒಲಿಸಿಕೊಳ್ಳುವಂಥ ಒಂದಷ್ಟು ದೃಢ ಸಂಕಲ್ಪವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅಂದರೆ ಮುಖ ಸುಕ್ಕುಗಟ್ಟೋದಕ್ಕಿಂತ, ಕೆನ್ನೆ ಮೇಲೆ ನೆರೆ ಬರೋದಕ್ಕಿಂತ ಮುಂಚೆ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ, ಅಲ್ಲು ಬಿದ್ದು ವಯಸ್ಸಾಗಿ ಬೆನ್ನು ಬಾಗಿದ ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಕಾಲ ಮೇಲೆ ಕೈ ಊರಿಕೊಂಡು ಊರುಗೋಲಿನ ಆಧಾರ ಪಡ್ಕೊಂಡು ನೀನೇ ಅವಲಂಬನ ಆಗಿ ಪರಾಧಾರ ಆದಮೇಲೆ ನೀನೇನಪ್ಪ ಶಿವನ ನೆನಪು ಮಾಡ್ಕೊಳ್ಳೋದಿದೆ? ಅದಕ್ಕಿಂತ ಮುಂಚೆ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಅಂದರೆ ಮುಪ್ಪು ಆವರಿಸಿಕೊಂಡು ನಿನ್ನ ಶಕ್ತಿಯೆಲ್ಲ ಕಳ್ಕೊಂಡು ಕಣ್ಣು ಕುಂದಿ ಕಿವಿ ಕುಂದಿ ಶಕ್ತಿಹೀನನಾದ ಮೇಲೆ ಏನಪ್ಪ ಮಾಡ್ತೀಯ? ಅದಕ್ಕಿಂತ ಮುಂಚೆ ಆದರೆ ಲಾಸ್ಟಲ್ಲಿ ಒಂದು ವಾಕ್ಯ ಹೇಳ್ತಾರಲ್ಲ, ಅದು ಸರ್ರಂತ ಹೃದಯಕ್ಕೆ ಇರುತ್ತೆ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಮೊದಲು ಈ ಕೆಲಸ ಮಾಡಿಕೊಂಡು ಬಿಡು ಅಂತಾರೆ. ಹುಟ್ಟಿದೆಯಾ, ಮನುಷ್ಯ ಜನ್ಮದ ಹಾಗೆ ಅರಿವಿನ ಜನ್ಮಕ್ಕೆ ಬಂದು ನಿನಗೆ ಈ ಸತ್ಸಂಗದ ಮಾರ್ಗ ಒಂದಷ್ಟು ಸಿಕ್ಕಿದೆ ಅಂತಂದ್ರೆ ಇದನ್ನು ಮುಂದಕ್ಕೆ ಹಾಕಬೇಡ, ಪೋಸ್ಟ್ಪೋನ್ ಮಾಡಬೇಡ. ಮೊದಲು ಈ ಕೆಲಸ ಮಾಡ್ಕೊಂಡ್ಬಿಡು, ಆಮೇಲೆ ಮಿಕ್ಕಿದ್ದು ಏನಾದರೂ ಪಾತ್ರ ಸಂಸಾರ ಮಾಡ್ಕೋ. ಮೊದಲು ಶಿವನನ್ನು ಒಲಿಸಿಕೊಳ್ಳುವ, ಶಿವಪೂಜೆಯನ್ನು ಮಾಡುವ, ಶಿವಯೋಗವನ್ನು ಮಾಡುವ, ಶಿವಾನುಭವವನ್ನು ಮಾಡುವಂತಹ ಒಂದು ದೃಢ ಸಂಕಲ್ಪವನ್ನು ಮಾಡಿ ಶಿವನನ್ನು ಒಲಿಸಿಕೋ. ಅದಾದ ಮೇಲೆ ನೀನು ಸಂಸಾರ, ವ್ಯವಹಾರ, ಆಚಾರ, ವಿಚಾರ ಏನಿದ್ರೂ ಮಾಡ್ಕೋ. ಆದರೆ ಫಸ್ಟ್ ಪ್ರಿಯಾರಿಟಿ ಯಾವುದು? ಶಿವನನ್ನು ಒಲಿಸಿಕೊಳ್ಳೋದಕ್ಕೆ. ಮೃತ್ಯು ಯಾವಾಗ ಬೇಕಾದರೂ ಮುಟ್ಟಬಹುದು. ನಿನಗೆ ಅಲ್ಲು ಬಿದ್ದ ಮೇಲೇ, ನಿನಗೆ ಮುಖ ಸುಕ್ಕ ಕಟ್ಟಿದ ಮೇಲೇ, ಬೆನ್ನು ಬಾಗಿದ ಮೇಲೇ, ಕಾಲ ಮೇಲೆ ಕೈ ಊರಂಗ ಆದ ಮೇಲೇ ನೀನು ಸಾಯ್ತೀನಿ ಅಂತ ಅನ್ಕೊಳ್ಬೇಡ. ಯಾವ ಕ್ಷಣದಲ್ಲಿ ಬೇಕಾದರೂ ನೀರ ಮೇಲಿನ ಗುರುಳಿಯಂತೆ ಇದು ಜೀವ ಹೋಗ್ಬಿಡುತ್ತೆ. ಅಷ್ಟರ ಒಳಗಡೆನೆ ನೀನು ಏನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಶಿವನನ್ನು ಒಲಿಸಿಕೊಂಡು ಶಿವಾನುಭವ ಮಾಡಿಕೊಂಡು ಶಿವಯೋಗದಲ್ಲಿದ್ದು ಶಿವನಿಗೆ ಶರಣಾಗಿ ಆ ಶಿವಾನಂದವನ್ನು ಪಡಿಬೇಕಾಗಿದೆ. ಹಾಗಾಗಿ ಇದನ್ನು ಚಿಕ್ಕ ಮಕ್ಕಳಾಗಿರುವಾಗಲೇ ನೀವು ಆರಂಭ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಬಹಳ ಮನಮುಟ್ಟುವ ರೀತಿಯಲ್ಲಿ ಅಪ್ಪ ಬಸವಣ್ಣ ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಬೇಕು ಅಂದರೆ ಅಥವಾ ನಿಮ್ಮ ಮಕ್ಕಳನ್ನು ಕರೆತರಬೇಕು ಅಂದರೆ ಯಾವುದೇ ಕಾರಣಗಳನ್ನು ಹೇಳಬೇಡಿ. ನಮಗಷ್ಟು ಸೌಡಿಲ್ಲ ಅಥವಾ ನಮಗಷ್ಟು ಸಮಯ ಇಲ್ಲ, ನಾವು ಬಹಳ ಬ್ಯುಸಿ ಆಗಿಬಿಟ್ಟಿದ್ದೀವಿ, ನಾವು ಬಹಳ ಕೆಲಸ ಕಾಯಕ ಅಂತ ಹೇಳ್ಬಿಟ್ಟಿದ್ದಾರೆ ಅಪ್ಪ ಬಸವಣ್ಣ, ಕಾಯಕದಲ್ಲಿ ಮುಳುಗಿಬಿಟ್ಟಿದ್ದೀವಿ ಅಂತ ಪರಮಾತ್ಮ ಬಸವಣ್ಣ ಹೇಳಿರುವಂಥ ಒಂದು ಮಹಾವಾಕ್ಯವನ್ನು ಬಸವಣ್ಣನವರಿಗೆ ನಾವು ಹೇಳುವಂಥ ಅತಿ ಬುದ್ಧಿವಂತಿಕೆಯನ್ನು ತೋರಿಸುವುದು, ಅತಿ ಬುದ್ಧಿ ಪ್ರದರ್ಶನವನ್ನು ಬಿಟ್ಟು ಅದರಿಂದ ನಮಗೆ ನಷ್ಟ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣವನ್ನು ಕೊಡದೆ, ಉಳಿದದಕ್ಕೆಲ್ಲನೂ ಬೇಕಾದ್ರೆ ಕಾರಣ ಕೊಡಿ, ಆದರೆ ಶಿವಯೋಗಕ್ಕೆ, ಶಿವಾನುಭವಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಬರಲಿಕ್ಕಾಗಲಿ, ನಿಮ್ಮ ಮನೆಯವರನ್ನು ಕರೆತರಲಿಕ್ಕಾಗಲಿ ಅಥವಾ ನಿಮ್ಮ ಮಕ್ಕಳನ್ನು ಈ ಮಾರ್ಗದಲ್ಲಿ ನಡೀಲಿಕ್ಕಾಗಲಿ ಕಾರಣವನ್ನು ಕೊಡಬೇಡಿ. ಮೊದಲು ಶಿವಯೋಗ, ಮೊದಲು ಶಿವನೊಲುಮೆ, ನಂತರ ಮಿಕ್ಕ ಕಾರ್ಯಗಳು ಅನ್ನುವಂಥ ದೃಷ್ಟಿಯಲ್ಲಿ
ಯಾವಾಗ ನಾವು ಬರ್ತೇವೆ ಆಗ ಈ ಜೀವನದಲ್ಲಿ ನಾವು ಕೂಡ ಶರಣರಂತೆ ಒಂದೆರಡು ದಿನಗಳಾದರೂ ಬದುಕಿ ಈ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅಪ್ಪ ಬಸವಣ್ಣನವರ ಮಾರ್ಗದರ್ಶನದಂತೆ ನಾವು ಪ್ರತಿಕ್ಷಣ ಪ್ರತಿನಿತ್ಯ ಶಿವಯೋಗದಲ್ಲಿದ್ದು ಶಿವನಿಗೆ ಶರಣಾಗಿ ಶಿವನಿಗೆ ಅರ್ಪಿಸಿದ ಶರಣರಂತೆ ನಾವು ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.